ಟೀಕಿಸುವ ಭರದಲ್ಲಿ ಮಾತಿನ ಹಳಿ ತಪ್ಪಿಬಿಟ್ರ ಮಾಜಿ ಸಿಎಂ ಕುಮಾರಸ್ವಾಮಿ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಕಾರಣ ತುಮಕೂರಿನಲ್ಲಿ ನಿನ್ನೆ ಕೊಟ್ಟ ಸ್ಟೇಟ್ಮೆಂಟ್. ಲೋಕಸಭಾ ಅಖಾಡದಲ್ಲಿ ದಾರಿ ತಪ್ಪಿದ ಮಗನ ಸಮರ ನಡೀತಾ ಇದೆ. ಗ್ಯಾರಂಟಿಯಿಂದ ಮಹಿಳೆಯರು ಸ್ವಲ್ಪ ದಾರಿ ತಪ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ನಿನ್ನೆ ಹೇಳಿದ್ರು. ಆ ಹೇಳಿಕೆ ಕಾಂಗ್ರೆಸ್ ಪಾಲಿಗೆ ಬ್ರಹ್ಮಾಸ್ತ್ರ ಸಿಕ್ಕಂಗಾಗಿದೆ. ಈಗ ಕುಮಾರಸ್ವಾಮಿ ವಿರುದ್ಧ ಮಹಿಳಾ ವಿರೋಧಿ ಅಸ್ತ್ರ ಬಳಕೆಗೆ ಪ್ಲಾನ್ ಮಾಡುತ್ತೆ ಕಾಂಗ್ರೆಸ್. ಖಂಡಿತವಾಗ್ಲೂ ಬಳಸ್ಕೊಳ್ತಾರೆ. ಪ್ರತಿ ಒಂದು ಬೂತ್ ಮಟ್ಟಕ್ಕೆ HD ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ತಲುಪಿಸೋಕೆ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದ್ದು, ದೊಡ್ಡ ಮಟ್ಟದಲ್ಲಿ ಕುಮಾರಸ್ವಾಮಿ ವಿರುದ್ಧ ಹೋರಾಟ ರೂಪಿಸೋಕೆ ಇದೀಗ ಕೈ ಪಡೆ ಸಿದ್ಧತೆ ನಡೆಸಿದಂಗೆ ಕಾಣ್ತಾ ಇದೆ. ಈ ವಿವಾದದ ಹೇಳಿಕೆಯನ್ನ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ವಿವಾದದ ಹೇಳಿಕೆ ಸ್ವರೂಪ ಪಡೆದುಕೊಂಡಿತ್ತು. ಈಗ ಅದು ಶ್ರೀ ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, JDS ಪಕ್ಷದ ಅಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿಗಳ ಮಕ್ಕಳು. ನನಗೆ ಉತ್ತರ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು, ಸ್ವಾಭಿಮಾನಿ ಹೆಣ್ಮಕ್ಳು ಆಗಲೇ ಸಾವಿರಾರು ಫೋನು ನನಗೆ ದಂಗೆ ಹೇಳುವಂತ ಒಂದು ಪರಿಸ್ಥಿತಿ ಬರ್ತಾ ಇದೆ. ಹೆಣ್ಮಕ್ಳು ನಮ್ಮ 5 ಗ್ಯಾರಂಟಿಯಿಂದ ದಾರಿ ತಪ್ತಾ ಇದ್ದಾರೆ ನಮ್ಮ ಮಕ್ಕಳು ಅಂತ ಹೇಳಿದ್ರೆ ನಾನು ಅವರಿಗೆ ಕ್ಷಮಾಪಣೆ ಕೇಳುವಂತ ಹೇಳುವುದಿಲ್ಲ. NDA ಅವರು, ಈ ದೇಶದ ಪ್ರಧಾನಮಂತ್ರಿಗಳು, ನಿರ್ಮಲಾ ಸೀತಾರಾಮನ್ ಅವರು, ಸ್ಮೃತಿ ಇರಾನಿ ಅವರು, ಅವರೆಲ್ಲ ಇದಕ್ಕೆ ಉತ್ತರ ಕೊಡಬೇಕು. ಇಂಥವ್ರನ್ನ ನೀವು NDAಲಿ ಸೇರಿಸ್ಕೊಂಡು ನಮ್ಮ ಹೆಣ್ಮಕ್ಳು, ನಮ್ಮ ತಾಯಂದಿರಿಗೆ, ನನ್ನ ತಂಗಿಯದಿರಿಗೆ, ನನ್ನ ಅಕ್ಕದಿರಿಗೆ ಯಾರು ಬದುಕನ್ನ ಕಟ್ಕೊಳ್ತಾ ಇದ್ದಾರೆ ಅಂಥವ್ರಿಗೆ ಈ ರೀತಿ ಅಪಮಾನ ಮಾಡೋದಿದೆಯಲ್ಲ, ಯಾರು ಕೂಡ ಇದಕ್ಕೆ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಮನಸ್ಥಿತಿ ನಿಮ್ಗೆ ಅರ್ಥ ಆಯ್ತಲ್ವ? ಏನು ದಾರಿ ತಪ್ಪಿದ್ದಾರೆ ಅಂದ್ರೆ ಏನು? ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಭಾವನೆ ಹೇಗಿದೆ ಅನ್ನೋದು ಗೊತ್ತಾಯ್ತಲ್ಲ. ದಾರಿ ತಪ್ಪಿದ್ದಾರೆ ಅಂದ್ರೆ ಏನಯ್ಯ? ಸ್ವಲ್ಪ ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಿ? ನಾನು ರಾಜಕೀಯವಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ. ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಪ್ಪ ದಾರಿ ತಪ್ಪವ್ರೆ ಅಂತಂದ್ರೆ ಏನು? ಒಬ್ಬ 2 ಸಾರಿ ಚೀಫ್ ಮಿನಿಸ್ಟರ್ ಆಗಿರೋರು ಈ ತರ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಜನ ಸಹಿಸ್ಕೊತಾರ ಇದನ್ನ? ಕುಮಾರಸ್ವಾಮಿ ಅನ್ನೋರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತಾನೆ, ಈ ರಾಜ್ಯದ ಒಬ್ಬ ಮಹಿಳಾ ಮಂತ್ರಿಯಾಗಿ ಯಾವ ಹಳ್ಳಿಯ ಹೆಣ್ಣುಮಗಳು ದಾರಿ ತಪ್ಪಿದಾಳೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತನಾಡಬೇಕಾಗುತ್ತೆ. ಇವತ್ತು ಏನು ಇಷ್ಟು ಹಗರಾಗಿ ಮಾತನಾಡೋದು? ಹಳ್ಳಿಯ ಹೆಣ್ಣು ಮಕ್ಕಳು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು? ಇಡೀ ರಾಜ್ಯದ ಮಹಿಳೆಯರು ಇವ್ರ ಎದುರುಗಡೆ ಇವತ್ತು ಕೂತ್ಕೊಳ್ತಾರೆ. ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಮಹಿಳಾ ಶಕ್ತಿ ಅಂದ್ರೇನು, ಸ್ತ್ರೀ ಶಕ್ತಿ ಅಂದ್ರೇನು, ಸ್ತ್ರೀ ಕುಲದ ಗೌರವ ಅಂದ್ರೇನು ಅನ್ನೋದನ್ನ ಈ ಕುಮಾರಸ್ವಾಮಿ ಅವರಿಗೆ, ಈ BJP ಅವರಿಗೆ ತೋರಿಸ್ಕೊಡಿ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಗೃಹಲಕ್ಷ್ಮಿಯ ಯೋಜನೆಯನ್ನ 2,000 ರೂಪಾಯಿ ಇರಬಹುದು, ಶಕ್ತಿ ಯೋಜನೆ ಇರಬಹುದು, ಅನ್ನಭಾಗ್ಯ ಇರಬಹುದು, ಮಹಿಳಾ ಕುಲಕ್ಕೆ ಸ್ತ್ರೀ ಸಬಲೀಕರಣಕ್ಕೆ ಮಾಡಿದಂತ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಯೋಜನೆಗಳು ಯಾವ ಸ್ವಾರ್ಥಕ್ಕಾಗಿ ಮಾಡಲಿಲ್ಲ. ಇವತ್ತು ಇಡೀ ಸ್ತ್ರೀ ಕುಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಇದೆ. ಅದನ್ನ ನೋಡಿ ಇವ್ರಿಗೆ ಸಂಕಟ. ನಾನು ಈಗಾಗಲೇ ಪ್ರತಿಕ್ರಿಯೆ ಮಾಡಿದ್ದೇನೆ. ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಅವರು ನಮ್ಮ ಕಾರ್ಯಕ್ರಮ, ನಮ್ಮ ಯೋಜನೆಗಳ ಬಗ್ಗೆ ಮಾತನಾಡಲಿ. ಯೋಜನೆಗಳು ಸರಿ ಇಲ್ಲ ಅಂತ ಬೇಕಾದ್ರೆ ಹೇಳಲಿ. ಆದರೆ ರಾಜ್ಯದ ಸಹೋದರಿಯರಿಗೆ, ತಾಯಂದಿರಿಗೆ ಇದರಿಂದ ದಾರಿ ತಪ್ಪಿದ್ದಾರೆ, ಈಗಾಗಲೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಯಾವ ಅರ್ಥದಲ್ಲಿ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ? ನಮ್ಮ ಹಳ್ಳಿ ಭಾಷೆನಲ್ಲಿ ದಾರಿ ತಪ್ಪಿದ್ದಾರೆ ಅಂದ್ರೆ ಬಹಳ ಕೆಟ್ಟ ಅರ್ಥ ಬರುತ್ತೆ. ಹಾಗಾಗಿ ನಾನು ಅವರು ಒಂದು ಕ್ಲಾರಿಫಿಕೇಶನ್ ಮಾಡಬೇಕು. ಇಲ್ಲ ಅಂದ್ರೆ ಅವರು ರಾಜ್ಯದ ಮಹಿಳೆಯರ ಕ್ಷಮೆ ಕೇಳಬೇಕು. ಕಾಂಗ್ರೆಸ್ನವ್ರಿಗೆ ಇದು ಬಿಟ್ಟು ಬೇರೆ ಏನು ಚರ್ಚೆ ಮಾಡ್ಲಿಕ್ಕೆ ವಿಷಯ ಇಲ್ಲ. ಈ ಗ್ಯಾರಂಟಿಗಳ ಹೆಸರಿನಲ್ಲಿ ಗಳ್ಳಿಯ ಮುಗ್ಧ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ನಿಮಗೆ ಕೈ ಎತ್ತಿ ಕೊಡ್ತಕ್ಕಂಥ ಶಕ್ತಿಯನ್ನ ಇವತ್ತು ಕೊಡದೆ ಇನ್ನು ಭಿಕ್ಷೆ ಬಿಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ದಾರಿ ತಪ್ಪದೆ ಇದನ್ನ ಗಮನಿಸಬೇಕು ಅನ್ನೋದು ನಾನು ಹೇಳಿದ್ದೇನೆ. ದಾರಿ ತಪ್ಪಿದ್ದಾರೆ ಅಂತ ಮಹಿಳೆಯರಿಗೆ ಅವಮಾನ ಮಾಡಿದ್ದೇನೆ ನಾನು. ಮಹಿಳೆಯರಿಗೆ ಇವತ್ತು ಅವರ ಮುಗ್ಧತೆಯನ್ನೇ ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥ ಈಗಿನ ಇವರ ಗ್ಯಾರಂಟಿ ಸ್ಕೀಮ್ ಏನಿದೆ, ನೀವು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಹೇಳಿದ್ದೇನೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, NDAಗೆ ಮೋದಿ ಅನ್ನೋ ಕಾಯಿನ್ ಇದ್ರೆ ಗೆಲುವಿಗೆ ರಾಜ್ಯ ಕಾಂಗ್ರೆಸ್ಗೆ ಇರುವಂತಹ ಅಸ್ತ್ರವೇ ಗ್ಯಾರಂಟಿ. ಅದರ ವಿರುದ್ಧ ಕುಮಾರಸ್ವಾಮಿ ಅವರ ಈ ಹೇಳಿಕೆನ ಕಾಂಗ್ರೆಸ್ ಮುಂದಿನ ದಿನದಲ್ಲಿ ಹೇಗೆ ಬಳಸ್ಕೊಳ್ಬಹುದು? ಈ ಹೇಳಿಕೆ ವಿವಾದದ ಸ್ವರೂಪ ಈಗಾಗಲೇ ಪಡೆದುಕೊಂಡಿದೆ. ಕಾಂಗ್ರೆಸ್ನ ಮುಂದಿನ ನಡೆ ಏನಾಗಿರ್ಬೋದು ಸುಕೇಶ್? ಇದೇ ಒಂದು ಸ್ಪಷ್ಟ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಘೋಷಣೆ ಮಾಡಿದಾಗ ಮಹಿಳೆಯರನ್ನು ಕಾನ್ಸಂಟ್ರೇಟ್ ಮಾಡಿದಂಥ ಒಂದಷ್ಟು ಘೋಷಣೆಗಳಾಗಿತ್ತು. ಮತ್ತು ಗೆದ್ದ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅದನ್ನು ಜಾರಿ ಮಾಡಿದ್ರು. ಮತ್ತೆ ಈಗಲೂ ಕೂಡ, ಅಂದ್ರೆ ಈ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅದೇ ಸ್ತ್ರೀ ಶಕ್ತಿಯ ಮತವನ್ನೇ ನಂಬಿಕೊಂಡಂತೆ ಕಾಣಿಸ್ತಾ ಇದೆ ರಾಜ್ಯದ ಮಟ್ಟಿಗೆ. ಹಾಗಾಗಿ ತಮ್ಮ ಗ್ಯಾರಂಟಿಗಳನ್ನೇ ಹೆಚ್ಚೆಚ್ಚು ಪ್ರಚಾರ ಮಾಡುವ ಮೂಲಕವಾಗಿ ಮಹಿಳಾ ವೋಟ್ ಬ್ಯಾಂಕ್ ಅನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ ಇದ್ದಂತೆ ಕಾಣ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ಗ್ಯಾರಂಟಿ ಯೋಜನೆಯಿಂದಾಗಿ
ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಅಸ್ತ್ರ. ಅಂದ್ರೆ ಅದನ್ನೇ ಗ್ಯಾರಂಟಿಯ ಫಲಾನುಭವಿ ಮಹಿಳೆಯರಿಗೆ ತಲುಪಿಸಿ, ನೀವು ಈ ಯೋಜನೆಯನ್ನು ತೆಗೆದುಕೊಂಡಿದ್ದಕ್ಕೆ, ಈ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದಕ್ಕೆ ನಿಮ್ಮ ಬಗ್ಗೆ ಈ ರೀತಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಿ ಪ್ರತಿ ಬೂತ್ ಮಟ್ಟದಲ್ಲಿ ತಲುಪಿಸುವಂಥದ್ದು, ಕುಮಾರಸ್ವಾಮಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡುವಂಥದ್ದು, ಹೋರಾಟವನ್ನು ಮಾಡುವಂಥದ್ದು, ಹೀಗೆ ಇದನ್ನೇ ಒಂದು ಚುನಾವಣಾ ಅಸ್ತ್ರವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ಮುಂದಾಗಿದೆ. ಇದಕ್ಕೆ ಒಂದು ಪ್ರಾಪರ್ ಪ್ಲಾನ್ ಅನ್ನು ಕೂಡ ಸಿದ್ಧಪಡಿಸಿಕೊಳ್ತಾ ಇದೆ ಕಾಂಗ್ರೆಸ್. ಅಂದ್ರೆ ಈ ವಿಚಾರ ಚುನಾವಣೆ ಮುಗಿಯುವವರೆಗೂ ಜೀವಂತವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಈ ಅಸ್ತ್ರವನ್ನು ಬಳಸುವ ಮೂಲಕ ಮೈತ್ರಿಕೂಟಕ್ಕೆ ಮಹಿಳಾ ಮತದಾರರಿಂದ ಸವಾಲನ್ನು ಹಾಕಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸಿದ್ಧತೆಗಳನ್ನ ಮಾಡಿಕೊಳ್ತಿದೆ ಮತ್ತು ಹೋರಾಟವನ್ನು ರೂಪಿಸಲಿಕ್ಕೆ ಮುಂದಾಗಿದೆ ಅನ್ನುವಂಥದ್ದು. ಇದನ್ನ ಹೇಗೆ ಮೈತ್ರಿ ಪಕ್ಷ ಕೌಂಟರ್ ಮಾಡುತ್ತೆ ಅನ್ನೋದ್ರ ಮೇಲೆ ಬಹುಶಃ ಎಲ್ಲವೂ ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ವಿದ್ಯಾ, ಎಸ್, ಥ್ಯಾಂಕ್ ಯು ಸುಖೇಶ್ ತಮ್ಮ ಡೀಟೇಲ್ಸ್ಗೆ.